ಇವತ್ತು ನಮ್ಮ ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮಕ್ಕೆ ಇದೇ ತಿಂಗಳ 4ನೇ ತಾರೀಕಿನಂದು ಸುಂಕೇಶ್ವರ ಗ್ರಾಮದಲ್ಲಿ ದಲಿತ ಯುವಕ ಭೂಮಾನಂದ ಅವರನ್ನು ಕಿಡಿಗೇಡಿಗಳು, ಗೋಮುಖ ವ್ಯಾಘ್ರಿಗಳು ಹಾಡು ಹಗಲೇ ಬರ್ಬರವಾಗಿ ಏನಪ್ಪ ಅಂದ್ರೆ ಹತ್ಯೆ ಮಾಡಿದ್ದಾರೆ. ಆ ಒಂದು ಘಟನೆ ತಿಳಿದುಕೊಂಡು ಸಾಹೇಬರು ಇವತ್ತು ನೊಂದ ಕುಟುಂಬಕ್ಕೆ ಸ್ವಾಂತನ ಹೇಳಲು ಬಂದಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳು ಸಲ್ಲಿಸ್ತೀವಿ. ಯಾಕಪ್ಪ ಅಂತಂದರೆ ಯಾವುದೇ ರಾಜಕೀಯ ವ್ಯಕ್ತಿ ಆದರೂ ಕೂಡ ಸೌಜನ್ಯಕ್ಕಾದರೂ ಆ ನೊಂದ ಕುಟುಂಬದ ಕಣ್ಣೀರು ಒರೆಸುವಂಥ ಕೆಲಸ ಮಾಡಬೇಕು. ನಾವು ಇಲ್ಲಿಯವರೆಗೆ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಒಂದಿನ ಆದರೂ ಕೂಡ ಆ ನೊಂದಂಥ ಕುಟುಂಬಕ್ಕೆ ಬಂದು ಸಮಾಧಾನ ಪಡಿಸುವಂಥದ್ದು ಮಾಡಿಲ್ಲ. ಬೆಂಗಳೂರಿನಿಂದ 600 ಕಿಲೋಮೀಟರ್ ಮಾನ್ಯ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಸಾಹೇಬರು ಬಂದಿದ್ದಾರೆ. ಈಗ ಆ ಘಟನೆ ಬಗ್ಗೆ ತಮ್ಮ ಮುಂದೆ ಒಂದು